16 ಎಕರೆ ಹೊಲ ಕೇವಲ 9 ಗಂಟೆಯಲ್ಲಿ ಗಳೆ ಹೊಡೆದ ಎತ್ತುಗಳು. ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ದಾಖಲೆ. ಹುಮ್ಮಸ್ಸಿನಿಂದ ಗಳೆ ಹೊಡೆಯುತ್ತಿರುವ ಎತ್ತುಗಳು. ಎತ್ತುಗಳಿಗೆ ಆಯಾಸವಾಗದ ರೀತಿಯಲ್ಲಿ ಗಳ ಹೊಡೆಯುತ್ತಿರುವ ರೈತ. ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಎಕರೆ ಹೊಲವನ್ನ ಕೇವಲ 9 ಗಂಟೆಯಲ್ಲಿ ಗಳೆ ಹೊಡೆದು ದಾಖಲೆ ನಿರ್ಮಿಸಿದ ಅನ್ನದಾತ. ಇದು ನಡೆದಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ. ಇದು ಪೂಜೆ ಎತ್ತುಗಳ್ರಿ. ಎಷ್ಟು 16 ಎಕರೆ ಹೊಲ ರೀ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ 12 ತಾಸಿಗೆ 16 ಎಕರೆ ಹೊಡಿಬೇಕಂತ ಜಿಜ್ಜ ಐತ್ರಿ. ಅದೇನಪ್ಪ ಅಂತಂದ್ರೆ ಇವ್ರು 9 ಗಂಟೆ 7 ನಿಮಿಷದಾಗ ಹೊಡೆದಾರೆ. 9 ತಾಸು 9 ತಾಸು 7 ನಿಮಿಷ 16 ಎಕರೆ ಕಂಪ್ಲೀಟ್ ಮಾಡ್ಯಾರ. ಇನ್ನು 3 ಗಂಟೆ ಟೈಮ್ ಉಳಿಸಿದ್ದಾರೆ. ಮತ್ತು ಇದಕ್ಕೆ ಮೀರಿ ಇನ್ನೊಬ್ರು ಯಾರಾದ್ರು ಹೊಡಿಬೋದ್ರಿ. ಹೌದು, ಇಲ್ಲಿನ ರೈತ ಹುಲಗಪ್ಪ ಕಾಡಂಬೇರಿ ಎಂಬುವರು ಜೋಡಿ ಎತ್ತುಗಳು ಬಸಪ್ಪ ದೇವೇಂದ್ರಪ್ಪ ಅವರ 16 ಎಕರೆ ಹೊಲದಲ್ಲಿ ಕೇವಲ 9 ಗಂಟೆಗಳಲ್ಲಿ ಗಳೆ ಹೊಡೆದು ಹೆಸರು ಮಾಡಿವೆ. ಸುತ್ತಮುತ್ತಲ ಹಳ್ಳಿಗಳ ರೈತರು ಆಶ್ಚರ್ಯದಿಂದ ನೋಡುವಂತೆ ಮಾಡಿದ್ದಾರೆ. ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಗಳೆ ಹೊಡೆಯುವ ಪಂದ್ಯವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಅನ್ನದಾತರು ಹುಮ್ಮಸ್ಸಿನಿಂದ ತಮ್ಮ ಎತ್ತುಗಳ ಜೊತೆ ಪಾಲ್ಗೊಂಡಿದ್ರು. ಅಂದಹಾಗೆ ಹುಲಗಪ್ಪ ಕಾಡಂಬೇರಿ ಅವರ ಜೋಡಿ ಎತ್ತುಗಳು ಕಳೆದ ಬಾರಿ ಕಲ್ಲದೇವನಹಳ್ಳಿ ಜಾತ್ರಾ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ 2ನೇ ಸ್ಥಾನ ಪಡೆದಿದ್ವು. ಇಂದು ಅದೇ ಜೋಡೆತ್ತುಗಳು ಗ್ರಾಮಸ್ಥರು ಅವರಿಗೆ ಸವಾಲಾಕಿದ್ರು. ನನ್ನ 16 ಎಕರೆಯ ಹೊಲದಲ್ಲಿ 12 ತಾಸಿನಲ್ಲಿ ಗಳೆ ಹೊಡೆಯಬೇಕೆಂದು ಹಾಕಿದ್ರು. ಆದರೆ ಆ ಜೋಡಿ ಎತ್ತುಗಳು ಕೇವಲ 9 ತಾಸಿನಲ್ಲಿ 16 ಎಕರೆ ಗಳೆ ಹೊಡೆದಿದ್ದು ಹೊಸ ದಾಖಲೆಯನ್ನೇ ಬರೆದಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಗಳೆ ಹೊಡೆದ ಎತ್ತುಗಳ ಮಾಲೀಕರಾದ ಹುಲಗಪ್ಪ ಕಾಡಂಗೇರಿಯವರ ಸಂತೋಷ ಮುಗಿಲು ಮುಟ್ಟಿತ್ತು. ಗೆದ್ದ ಸಂಭ್ರಮದಲ್ಲಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಹೆಬ್ಬಾಳ ಬಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲಗೆ ಬಾರಿಸುತ್ತಾ ಮೆರವಣಿಗೆ ಮಾಡಿದ್ರು. ತಾಯಿ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಶುಭ ಸಂದರ್ಭದಲ್ಲಿ ಎತ್ತು ಎಳೆದವರು ಬಸಣ್ಣ, ತಂದೆ ದೇವೇಂದ್ರಪ್ಪ ಭೀಮಣ್ಣ, ತಂದೆ ಹನುಮಂತರಾಯ ಹಾಗೂ ಹುಲಗಪ್ಪ ಪೂಜಾರಿ, ಪರಮಣ್ಣ, ಹನುಮಂತರಾಯ್, ಭೀಮರಾಯ ದ್ಯಾವಣ್ಣ, ಜೋಗಪ್ಪ ಕಾಡಂಗೇರಿ, ಪರಶುರಾಮ ತಂದೆ ಬೊಮ್ಮಣ್ಣ ಹಾಗೂ ಇನ್ನೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೀಗೆ ಅನ್ನದಾತರು ಹಮ್ಮಿಕೊಂಡಿದ್ದ ಗಳೆ ಹೊಡೆಯೋ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.